ಹಾಯ್, ಹಲೋ, ನಮಸ್ಕಾರ ಗೆಳೆಯರೇ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡಿ, ನೆಲಮಂಗಲ ತಾಲೂಕಿನಲ್ಲಿ ಒಂದು ನೂತನ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಅಡಿಗಲ್ಲು ಹಾಕಲಾಯಿತು. ಇದಕ್ಕೆ ನೆಲಮಂಗಲ ತಾಲೂಕಿನ ಶಾಸಕರಾದ ಶ್ರೀನಿವಾಸ್ ಹಾಗೂ ಉಷಾ ನಾರಾಯಣ ಸ್ವಾಮಿ ಅವರು ಅಧ್ಯಕ್ಷರು ಹಾಗೂ ಸದಸ್ಯರು ಒಳಗೂಡಿ ಇದಕ್ಕೆ ಗುದ್ಲಿ ಪೂಜೆಗೆ ನೆರವೇರಿಸೋದಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಸಕರು ಮಾತನಾಡುತ್ತಾ, ಸರಿಸುಮಾರು 150 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಈ ಕಾಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಸೌಕರ್ಯಗಳನ್ನೊಳಗೊಂಡ ಮತ್ತು ಎಲ್ಲವನ್ನೂ ಒಂದೇ ಸೂರು ನಡೀತಿರುವಂಥ ಈ ಒಂದು ಯೋಜನೆ ಜನಕ್ಕೆ ಅತ್ಯುತ್ತಮ ಪ್ರಯೋಜನಕಾರಿಯಾಗಿದೆ ಅಂತ ಕೂಡ ಬಣ್ಣಿಸಿದ್ರು. ಈ ಪಂಚಾಯಿತಿಯಲ್ಲಿ 50 ಲಕ್ಷ ಹಣವನ್ನು ಉಳಿಸಿ ಅತ್ಯುತ್ತಮ ಕಚೇರಿ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗಿರೋದು ಸಂತೋಷ. ನಾನು ಸಹ ಈ ಕಾರ್ಯಕ್ರಮಕ್ಕೆ 10 ಲಕ್ಷ ಅನುದಾನವನ್ನು ಕಟ್ಟಡ ನಿರ್ಮಾಣಕ್ಕೆ ನೀಡ್ತೇನೆ ಅಂಥೇಳಿ ಭರವಸೆ ನೀಡಿದರು ಶಾಸಕರು. ಇದರೊಟ್ಟಿಗೆ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಒಟ್ಟಾಗಿ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಬೇಕು, ಸ್ಥಳೀಯ ಸಮಸ್ಯೆಗಳನ್ನು ತಿಳ್ಕೊಂಡು ಬಗೆಹರಿಸೋದ ಕೆಲಸ ಸದಸ್ಯರು ಮಾಡಬೇಕಾಗುತ್ತೆ ಅಂತ ಕೂಡ ಹೇಳಿದರು. ಕಾಣೇಗೌಡನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಉಷಾ ನಾರಾಯಣ ಸ್ವಾಮಿ ಅವರು ಮಾತನಾಡಿ, ಗ್ರಾಮೀಣ ಜನರಿಗೆ ಅನುಕೂಲವಾಗುವಂಥ ಎಲ್ಲ ಇಲಾಖೆಯ ಕಚೇರಿಗಳು ಒಂದೇ ವೇದಿಕೆಯಲ್ಲಿ ಬರೋ ರೀತಿ 3 ಮಹಡಿಯ ಕಟ್ಟಡ ನಿರ್ಮಾಣ ಮಾಡಲಾಗ್ತಾಯಿದ್ದು, ಗ್ರಂಥಾಲಯ, ಕ್ಯಾಂಟೀನು, ವಿಕಲಚೇತನರಿಗೆ ಪ್ರತ್ಯೇಕ ಶೌಚಾಲಯ, ಹಾಗೆ ರೆವಿನ್ಯೂ ಇಲಾಖೆ, ಇನ್ನಿತರೆ ಎಲ್ಲ ಅನುಕೂಲಗಳು ಒಂದೇ ವೇದಿಕೆ, ಒಂದೇ ಸೂರಿನಡಿ ಸಿಗಬೇಕು ಅನ್ನುವಂಥದ್ದೇ ನಮ್ಮ ಅಭಿಲಾಷೆ ಅಂತ ಕೂಡ ಹೇಳಿದ್ರು. ಹಾಗೆ ಕಟ್ಟಡ ನಿರ್ಮಾಣ ಮಾಡ್ತಾ ಇರೋಂಥ ಈ ಸಂದರ್ಭದಲ್ಲಿ ಶಾಸಕರು ಕೂಡ 10 ಲಕ್ಷ ನೀಡೋದಾಗಿ ಘೋಷಣೆ ಮಾಡಿರೋದು ಸಂತೋಷ ಅಂತ ಕೂಡ ಹೇಳಿದ್ರು. ನಾನು ಅಧ್ಯಕ್ಷ ಆಗ್ತಾ ಇದ್ದಂತೆ ನೂತನ ಕಚೇರಿ ಕಟ್ಟಡ ನಿರ್ಮಾಣ ಭರವಸೆ ನೀಡಿದ್ದೆ. ಅದೇ ರೀತಿ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇವತ್ತು ಭೂಮಿ ಪೂಜೆ ನೆರವೇರಿಸಿ 150 ಕೋಟಿ ಕಟ್ಟಡದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಅಂತ ಕೂಡ ಹೇಳಿದರು. ದಾನಿಗಳಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ರು. ಕಾಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡಕ್ಕೆ ಕಾಣೇಗೌಡನಹಳ್ಳಿ ಗ್ರಾಮದ ದಿವಂಗತ ಚೆನ್ನಗಂಗೇಗೌಡರ ಕುಟುಂಬದಿಂದ 3 ಗುಂಟೆಗೂ ಅಧಿಕ ಜಮೀನನ್ನು ದಾನ ಮಾಡಿದ್ದು, ಅವರ ಕುಟುಂಬದ ಸದಸ್ಯರಾದ ಸದಸ್ಯ ಅಶ್ವಥ್ ಸಿ ಹಾಗೂ ಕುಟುಂಬ ವರ್ಗಕ್ಕೆ ಶಾಸಕ ಎನ್ ಶ್ರೀನಿವಾಸ್ ಹಾಗೂ ಅಧ್ಯಕ್ಷ ಉಷಾನಾರಾಯಣ ಸ್ವಾಮಿ ಅವರು ಕೂಡ ಸದಸ್ಯರು ಕೂಡ ಅಭಿನಂದನೆ ಸಲ್ಲಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಬೂದಿಯಾಳ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು MK ನಾಗರಾಜ್, NPPA ಸದಸ್ಯ ವಾಸು, ನಗರಸಭೆ ಸದಸ್ಯ ಗಂಗಾಧರ್, ಗಣಿ ಕಾಂಗ್ರೆಸ್ ಮುಖಂಡರಾದ ಮಿನ್ನಿಮೂರ್ತಿ, ಕಾಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶಿವಣ್ಣ, ಮಾಜಿ ಅಧ್ಯಕ್ಷ ಲಕ್ಷ್ಮೀ ದೇವಮ್ಮ, ಕೃಷ್ಣಪ್ಪ ಹಾಗೂ ಅಶ್ವಥ್, ಸದಸ್ಯರಾದ ರಾಜಣ್ಣ, ಶಫಿ, ಮುನ್ರಾಜು, ಗಂಗರಾಮು, ಶೋಭಾ, ಫಾತಿಮಾ, ದಿಲ್ಶಾದ್, ಚಾಂದ್ ಬಿ, ಸುಮಾ, ರಾಜಣ್ಣ, ಸೈಯದ್, ಮೈದಿಲ್, ಗುತ್ತಿಗೆದಾರರು, ದೀಪು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವೇ ಶುಭ ಕೋರಿದರು. ಈ ಒಂದು ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಈ 3 ಮಹಡಿಗಳ ಸಂಕೀರ್ಣ ಭಾಳ ಜನಕ್ಕೆ ಅನುಕೂಲ. ಜೈ ಹಿಂದ್, ಜೈ ಕರ್ನಾಟಕ.